ಬನ್ನಿ ಗೋಧಿ ಹಲ್ವ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಗೋಧಿ ಬೇಕು. 1 ಕಪ್ ಗೋಧಿ, 1 ಕಪ್ ಹಾಲು, 1 ಕಪ್ ಸಕ್ಕರೆ ಮತ್ತು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿರೋದು 1 ಕಪ್ಪು, ನೀರು 1 ಕಪ್ಪು, ಡ್ರೈ ಫ್ರೂಟ್ಸ್, ಏಲಕ್ಕಿ. ಮೊದಲು ಒಂದು ಪ್ಯಾನ್ಗೆ ನಾವು ಎಣ್ಣೆ ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ ಎಣ್ಣೆ ತುಪ್ಪ ಹಾಕ್ಕೊಳ್ಳೋಣ. ಅದೇ ಇದ್ದಂಗೆ ನಾವು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನ ಡ್ರೈ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ನ ನಾವು ಕೆಂಪು ಬಣ್ಣ ಬರೋಗಂಟ ಮಾಡಿಕೊಂಡು ಎತ್ಕೊಂಡ್ಬಿಡೋಣ. ಈಗ ಡ್ರೈ ಫ್ರೂಟ್ಸ್ನ ನಾನು ಈ ಬೌಲ್ಗೆ ಎತ್ಕೊಂಡಿದ್ದೀನಿ. ಅದು ಎಣ್ಣೆಲಿ ಕರೆದ್ಬಿಟ್ಟು ತುಪ್ಪ ಎಣ್ಣೆಲಿ ಕರೆದು ಎತ್ಕೊಂಡಿದ್ದೀನಿ. ಈಗ ನಾವು ತೆಗ್ದಿರೋದು ಆ ಎಣ್ಣೆ ತುಪ್ಪದಿಂದ ಡ್ರೈ ಫ್ರೂಟ್ಸ್ ತೆಗೆದ್ಮೇಲೆ ಈ ಗೋಧಿ ಹಿಟ್ಟನ್ನ ನಾವು ಆ ಎಣ್ಣೆ ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಮ್ಮಿ ಉರಿ ಮಾಡಿಕೊಂಡು ಕೆಂಪುಗೆ ಸ್ವಲ್ಪ ಗಮ್ಮನ ಥರ ಹುರ್ಕೊಬೇಕು. ಹಸಿ ವಾಸನೆ ಹೋಗಬೇಕು. ಅದ್ರ ಸ್ಮೆಲ್ಲು ಒಂಥರ ಸ್ಮೆಲ್ ಬರುತ್ತೆ ಗಮ್ ಅಂತ. ಆ ಥರದಲ್ಲಿ ನಾವು ಅದನ್ನ ಹುರ್ಕೊಬೇಕು. ಮತ್ತು ಇದು ಕೆಂಪುಗೆ ಆಗ್ತಾ ಇದ್ದಂಗೆ ಸ್ಮೆಲ್ ಗಮ್ ಅಂತ ಬರ್ತಾ ಇರುತ್ತೆ. ಆ ಟೈಮ್ಗೆ ನಾವು ಶುಗರ್ನ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಾಕ್ಕೊಳ್ಳಿ. ಕೆಲವರು ಶುಗರ್ ಕಮ್ಮಿ ಯಾಕಂದರೆ ಸ್ವೀಟ್ ಕಮ್ಮಿ ತಿಂತಾರೆ. ನಾನು ಅಂದರೆ ಒಂದು ಅಳತೆಯಲ್ಲಿ ತೊಗೊಂಡಿದ್ದೀನಿ. ಒಂದೇ ಅಳತೆಯಲ್ಲಿ ಹಾಕೋದ್ರಿಂದ ಟೇಸ್ಟ್ ಅಂದರೆ ಇದು ತುಂಬ ಆಗುತ್ತೆ ಅಲ್ವಾ. 1 ಕಪ್ಗೆ ತುಂಬ ಬರುತ್ತೆ. ಮತ್ತು ಇದನ್ನ ಜಾಸ್ತಿ ಲಕ್ಷ್ಮೀ ಪೂಜೆ ದಿನ ಯೂಸ್ ಮಾಡ್ತಾರೆ. ಮನೆಗಳಲ್ಲಿ ಲಕ್ಷ್ಮಿಗೆ ತುಂಬ ಇಷ್ಟವಾದ ಆಹಾರ ಅಂತ ಇದನ್ನ ಪ್ರಸಾದ ಅಂದ್ಬಿಟ್ಟು ನೈವೇದ್ಯಕ್ಕೆ ಇಡ್ತಾರೆ. ಸಕ್ಕರೆ ಹಾಕಿ ನಾವು ಹುರ್ಕೊತಾ ಇದ್ದೀವಿ. ಲಕ್ಷ್ಮೀ ಪೂಜೆ ದಿನ ಇದನ್ನ ಮಾಡಿಟ್ರೆ ಶ್ರೇಷ್ಠ ಅಂತ ಇದ್ರನ್ನ ಜಾಸ್ತಿ ಲಕ್ಷ್ಮೀ ಪೂಜೆ ದಿನ ಮಾಡ್ತಾರೆ. ಇದು ಒಂದು ಬಟ್ಲು ಹಾಲಿಟ್ಟಿದ್ವಲ್ಲ 1 ಕಪ್ ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿ ಈಗ ಒಂದು ಸ್ವಲ್ಪ ಉರಿ ಮುಂದೆ ಮಾಡಿಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಸಕ್ಕರೆ ಅದಕ್ಕೆ ಸೇರಬೇಕಲ್ಲ. ನೋಡಿ ಇದು ಮಿಕ್ಸ್ ಮಾಡ್ಕೊತಾ ಇದ್ದಂಗೆ ನೀರೆಲ್ಲ ಫುಲ್ಲು ಸುಂಟ್ಕೊಳ್ಳುತ್ತೆ. 1 ಕಪ್ ಏನು ಹಾಕಿದ್ದು ಅದು 1 ಕಪ್ ನೀರುವೆ ಸುಂಡಿ ಅದು ಫುಲ್ ಎಲ್ಲ ಬಿಡ್ತಾ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೋಡಿ ಇದು ಹಲ್ವಾ ಸುಣ್ತಾ ಇದ್ದಂಗೆ ಸ್ವಲ್ಪ ನಾವು ಎಣ್ಣೆ ತುಪ್ಪ ನೋಡಿ ಹಾಕೊಳ್ಳಿ. ನಿಮ್ಗೆ ಹೆಂಗಿಷ್ಟು ಬೇಕು ಅಂತ. ಒಂದೊಂದ್ಸಲಿ ಎಣ್ಣೆ ತುಪ್ಪ ಕಮ್ಮಿ ತಿಂತಾರೆ ಮನೇಲಿ. ಅದನ್ನ ಎಣ್ಣೆ ತುಪ್ಪನ ಅದು ತುಪ್ಪ ಎಣ್ಣೆ ಹೀರ್ಕೊಳ್ಳುತ್ತೆ. ಮತ್ತೆ ಅದು ಹಲ್ವಾಗೆ ಎಣ್ಣೆ ತುಪ್ಪ ಎಷ್ಟೇ ಹಾಕಿದ್ರೂ ಹೀರ್ಕೊಳ್ಳುತ್ತದು. ನೋಡಿ ಈಗ ಆ ತುಪ್ಪ ಹಾಕಿದ್ದು ಎಣ್ಣೆ ತುಪ್ಪ ಮತ್ತೆಲ್ಲ ಹೀರ್ಕೊಂಡಿದೆ. ಅದು ಹಂಗೆ ಫುಲ್ ನೀವೇನೇ ಹಾಕಿದ್ರೂ ಅದು ಗೋಧಿ ಹಸಿಟ್ಟಾಗಿರೋದ್ರಿಂದ ಬೇಗ ಅದು ಹೀರ್ಕೊಳ್ಳುತ್ತೆ. ಮತ್ತಿದು ನೋಡಿ
ಇದಕ್ಕೇ ನಾವು ಡ್ರೈ ಫ್ರೂಟ್ಸ್ ಏನು ಎಣ್ಣೆ ತುಪ್ಪದಲ್ಲಿ ನಾವು ಇದು ಮಾಡಿದ್ದೋ ಅದನ್ನ ಅದ್ರೊಳಗೆ ಸೇರಿಸ್ಕೊಳ್ಳೋಣ ಎಲ್ಲನೂ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇದು ಒಂದು ಬೌಲ್ಗೆ ನೀವು ಹಾಕಿ ಕೊಡ್ತಾ ಇದ್ರೆ ಇದು ಗೋಧಿ ಹಲ್ವಾ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಟೇಸ್ಟ್ ಮಾಡಿದ್ರೆ ಸಾಕು. ಅದು ಯಾರನ್ನಾದರೂ ಕೇಳಿದ್ರು ಇದೇನು ಅಂತ ಹೇಳಿದ್ರು ಅದು ಯಾವ್ದ್ರಿಂದ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಬೇಗ ಆಗುತ್ತೆ ಇದು. ಯಾರಾರ ಗೆಸ್ಟ್ ಬಂದರು ಅಂದರೆ ಬೇಗ ಆಗುತ್ತೆ ಸ್ವೀಟು. ಜಸ್ಟ್ ಇದು ಈ ಥರ ಇದ್ದಾಗಲೇ ನಾವು ಬಿಸಿಲಿ ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಮನೇಲಿ ಮಾಡಿ ನೋಡಿ, ಚೆನ್ನಾಗಿದೆ ಮಾತ್ರ. ಟೇಸ್ಟ್ ಮಾಡಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಒಂದು ನನಗೆ ಮೆಸೇಜ್ ಮಾಡಿ. ನೋಡಿ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿ ಎಲ್ಲ ತೊಗೊಂಡಿದ್ನಲ್ಲ, ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕಿದ್ದೀನಿ. ಏಲಕ್ಕಿ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಸರ್ವ್ ಮಾಡಿದ್ದೀನಿ ಬೌಲ್ಗೆ. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಟೇಸ್ಟು. ಸುಮ್ಮನೆ ಯಾರಿಗಾರ ಒಂಚೂರು ಟೇಸ್ಟ್ ಮಾಡಿಸಿ ನೋಡಿ, ಅದು ಗೋಧಿಯಿಂದ ಮಾಡಿರೋ ಥರ ಗೊತ್ತೇ ಆಗಲ್ಲ, ಫೀಲಿಂಗೇ ಇಲ್ಲ. ಏನೋ ಹಲ್ವಾ ಯಾವ್ದ್ರಲ್ಲಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತಾರೆ. ಒಂದ್ಸಲಿ ನೀವು ಟೇಸ್ಟ್ ಮಾಡಿ ಈ ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗೆ. ಓಕೆ ಬಾಯ್.